ಜಸ್ಟ್ 1 lakh ಜಾಬ್ನ 6 lakhs ಕೊಟ್ಟು ಕರ್ಸ್ಕೊಂತಾರೆ. ಅಲ್ಲಿ ಏನಾಗ್ಬಿಟ್ಟಿದೆ, ಅವರು ಮಾತಾಡಿಕೊಂಡು ಲೋಕಲ್ ಇದ್ದಾರಲ್ವ, ಲೋಕಲ್ಗೆ ಹೇಳಿ ಸಾಯಿಸೇ ಬಿಟ್ಟಿದ್ದಾರೆ. ಫೋನ್ ಬಂದಿದೆ ಮನೆಗೆ, ಅವ್ರು ಹೇಳ್ತಾರೆ 2 ಲಕ್ಷ ಕೊಡಿ, ಬಾಡಿ ವಾಪಸ್ ಕಳ್ಸ್ಕೊಡ್ತೀವಿ ಅಂತ. ನಮ್ಮ ನಾನು ಬದುಕೊಂತೀನಮ್ಮ, ಒಳ್ಳೆ ಕೆಲಸ. ಆಹಾ ಮಗನೇ, ನೀನು ನಿನ್ನ ಫ್ರೆಂಡ್ಗಾದ್ರೆ 6 ಲಕ್ಷ ಕೊಟ್ಟು ಮೋಸ ಹೋಗಿದ್ಯಾ, ನೀನು ನನ್ಗೆ 10 ಲಕ್ಷ ಕೇಳಿದ್ರೆ ಕೊಡಲ್ವಾ? ಅರ್ಮೇನಿಯಾ ದೇಶದ್ದು ಏನೋ ಒಂದು ಸ್ಟೋರಿ ಹೇಳ್ತಾ ಇದ್ರಿ, ಹೇಳಿ. ಮಿಡಿಲ್ ಈಸ್ಟ್ ಕಂಟ್ರೀಸಲ್ಲಿ ಬರುತ್ತೆ ಅರ್ಮೇನಿಯಾ ಅನ್ನೋದು. ಅದರಲ್ಲೂ ಕೂಡ ಇದೇ ರೀತಿಯಾಗಿ ವಿಸಿಟರ್ ವೀಸಾದಲ್ಲಿ ತುಂಬ ಜನ ಕರ್ಕೊಂಡು ಹೋಗಿದ್ದಾರೆ. ಕರ್ಕೊಂಡು ಹೋಗಿ ಅವಾಗ ಒಬ್ಬ ಪರ್ಸನ್ ಏನಾಗ್ಬಿಟ್ಟಿದ್ದಾನೆ, ಅಲ್ಲೊಂದು ಸ್ಮಾಲ್ ಇನ್ಸಿಡೆಂಟ್ ಇದು. ನನ್ನ ಕ್ಲೈಂಟ್ ಫ್ರೆಂಡ್ ಕಳಿಸ್ಕೊಟ್ಟೆ ವರ್ಕ್ ಪರ್ಮಿಟಲ್ಲಿ. ಅವರು ವೆಲ್ಡರ್ ಆಗಿ ಕೆಲಸ ಮಾಡ್ತಿದ್ರು. ಅದಾದ್ಮೇಲೆ ಆ ಕಂಪ್ನಿ ಜೊತೆನೇ ಮಾತಾಡಿಕೊಂಡು ವರ್ಕ್ ಪರ್ಮಿಟ್ ಮೇಲೆ ಕರ್ಸ್ಕೊಂಡು ಅದಾದಮೇಲೆ ಏನಾಗಿದೆ ಅಂದರೆ, ಲೈಕ್ ಕೆಲವೊಂದು ಅಲ್ಲಿ ಲೋಕಲ್ಸಲ್ಲಿ ಇರ್ತಾರೆ, ಕೆಲವೊಂದು ಇನ್ಸಿಡೆಂಟ್ ಆಯಿತು. ಆ ಇನ್ಸಿಡೆಂಟಿಂದ ಅವರು ಲೈಕ್ ಮನಿ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕಮ್ಯುನಿಕೇಷನ್ ಆಗಿ, ಲೈಕ್ ಈಗ ಅವರು ಯಾರು ಫಸ್ಟ್ ಪರ್ಸನ್ನು ಜಸ್ಟು 1,20,000 1,40,000ಕ್ಕೆ ಹೋಗ್ಬಿಟ್ಟ. ಆದರೆ ಇವನ ಫ್ರೆಂಡೇ, ಸ್ವಂತ ಫ್ರೆಂಡು, ಅವನು ಕರ್ಸ್ಕೊಂಡ 6 ಲಕ್ಷ ಕೊಟ್ಟು. ಅರ್ಥ ಮಾಡ್ಕೊಳ್ಳಿ ನೀವೇ, 1,20,000 ಆಗೋ ಖರ್ಚು ಅಷ್ಟೇ ಇಲ್ಲಿ. ಅಂದರೆ ಒಂದು ದೇಶಕ್ಕೆ ಹೋಗಬೇಕು ಅಂದರೆ ಒಂದು ದೇಶಕ್ಕೆ ಅಂದರೆ ಒಂದು ಜಾಬ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದು ಅರ್ಮೇನಿಯಾ ದೇಶ. ವರ್ಕ್ ಪರ್ಮಿಟ್ ಬೇಕಂದ್ರೆ ಕಮ್ಮಿಯಲ್ಲಿ ಆಗೋಗುತ್ತೆ. ಫ್ಲೈಟ್ ಟಿಕೆಟ್ಸ್ ಕೂಡ 30,000-40,000 ಇದೆ ಅಷ್ಟೇ. ಸೊ ಅದೆಲ್ಲ ಒಂದು ಸೇರಿದ್ರು, ಒಂದು ಪ್ರಾಫಿಟ್ ಸಮೇತ ಸೇರಿದ್ರು ಇಟ್ಸ್ ಎ ಬೆಸ್ಟ್ ಅಮೌಂಟ್ ಅಂತಲೇ ಹೇಳ್ಬೋದು. 1,20,000 ಬೆಸ್ಟ್ ಅಮೌಂಟ್ ಅಂತಲೇ ಹೇಳ್ಬೋದು. ಆದರೆ ಇಲ್ಲಿ 1,20,000 ಅವ್ನು ಪೇ ಮಾಡಿ ಹೋಗಿರೋದ್ರಿಂದ ಅವನೇನು ಮಾಡಿದ, ಅವ್ನ ಫ್ರೆಂಡ್ಗೆ ಮತ್ತೆ ಅವನು ಕೂಡ 6 lakhs ಕೊಡು, ನನಗೆ ಕರ್ಸ್ಕೊಂಡು ವರ್ಕ್ ಜಾಬ್ ಕೊಡಿಸ್ತೀನಿ ಅಂದ್ಬಿಟ್ಟು ಜಸ್ಟ್ 1 lakh ಜಾಬ್ನ 6 lakhs ಕೊಟ್ಟು ಕರ್ಸ್ಕೊತಾರೆ. ಬಟ್ ಇದು ವರ್ಕ್ ಆಗಿದೆ, ಯಾವುದೇ ಇಲ್ಲಿಗಲ್ ಹೇಳೋದಕ್ಕಾಗಲ್ಲ, ಜೆನ್ಯೂನ್ ವರ್ಕೆ. ಸೊ ಅದ್ರ ದುಡ್ಡು ಜಾಸ್ತಿ ತೊಗೊಂಡ ಅವ್ನು. ಆ ಥರ ಒಂದು ಮಿಸ್ಕಮ್ಯುನಿಕೇಷನ್ ಆಗಿ ಅಲ್ಲಿ ಏನಾಗ್ಬಿಟ್ಟಿದೆ, ಅವರು ಮಾತಾಡಿಕೊಂಡು ಲೋಕಲ್ ಇರ್ತಾರಲ್ವ, ಲೋಕಲ್ಗೆ ಹೇಳಿ ಸಾಯಿಸೇ ಬಿಟ್ಟಿದ್ದಾರೆ. ಯಾರನ್ನ 6 ಲಕ್ಷ ಕೊಟ್ಟು 6 ಲಕ್ಷ ಕೊಟ್ಟು ಹೋದ ನೋಡಿ ಅವನ್ನ. 6 ಲಕ್ಷ ಕೊಟ್ಟು ಕಾಸು ಕೊಟ್ಟು ಅಲ್ಲಿ ಹೋಗಿ ಸಾಯಿಸೇ ಸತ್ತೋಗಿರೋದಲ್ಲ, ಸಾಯಿಸೇ ಬಿಟ್ಟಿರೋದು. ಓಕೆ, ಲೋಕಲ್ ಅವರು ಇಸ್ಕೊಂಡು ದುಡ್ಡು. ಆಮೇಲೆ ಸಾಯಿಸಿದ ಮೇಲೆ ಇನ್ನು ಮನೆಗೆ ಅವರು ಇಮಿಗ್ರೇಷನಿಂದ ಫೋನ್ ಬಂದಿದೆ. ಸರ್, ಎಷ್ಟು ಅನ್ಯಾಯ ಅಂದರೆ ಇದು. ಒಂದ್ಸರಿ ವಿದೇಶಕ್ಕೆ ಹೋದರೆ ಯಾವ ರೀತಿಯಲ್ಲಿ ಪ್ರಾಬ್ಲಮ್ಸ್ ಬರುತ್ತೆ ಹೇಳೋದಕ್ಕಾಗಲ್ಲ. ನಾವು ಕಷ್ಟ ಪ್ರತಿನಿತ್ಯ ಪಡ್ತಾನೆ ಇರ್ತೀವಿ. ಆ ರೀತಿಯಲ್ಲಿ ಇದು ಯಾವ ರೀತಿಯಲ್ಲಿ ಅವ್ನು ಸಿಗಾಕೊಂಡ ಅಂದರೆ, ಅಲ್ಲಿ ಹೋಗಿ ಅರ್ಮೇನಿಯಾದಲ್ಲಿ ರಿಟರ್ನ್ ಬರಬೇಕಾದ್ರೆ ಯಾವುದೇ ರೀತಿಯಲ್ಲೂ ಸಪೋರ್ಟ್ ಆಗಿಲ್ಲ ಅವ್ನಿಗೆ. ಅಮೌಂಟು ಆಗಿರ್ಬೋದು, ಯಾರೂ ಸಪೋರ್ಟ್ ಮಾಡಿಲ್ಲ, ಸಾಯಿಸೇ ಬಿಟ್ಟಿದ್ದಾರೆ. ಫೋನ್ ಬಂದಿದೆ ಮನೆಗೆ, ಅವ್ರು ಹೇಳ್ತಾರೆ 2 ಲಕ್ಷ ಕೊಡಿ, ಬಾಡಿ ವಾಪಸ್ ಕಳ್ಸ್ಕೊಡ್ತೀವಿ ಅಂತ. ಎಲ್ಲಿಂದ ತರ್ತಾರೆ ಮಿಡಿಲ್ ಕ್ಲಾಸ್ ಫ್ಯಾಮಿಲಿ? ಹೋಗಿರೋದೇ 6 ಲಕ್ಷ, ಬರೋ ಆಸ್ತಿನೆಲ್ಲ ಮಾರಿ ಅಷ್ಟು ಕಷ್ಟಪಟ್ಟು ಹೋದ್ರೆ ಅಲ್ಲಿಗೆ ಸ್ಕ್ಯಾಮ್ ಆಗಿಬಿಡಿದೆ. ಹಿಂಗೆ ಗೊತ್ತಾದ್ಮೇಲೆ ಮನೆಗೆ ವಿಷಯ ತಿಳ್ಸೋಕ್ಕೂ ಬೇಜಾರಾಗುತ್ತೆ. ಯಾಕೆ ಅವರೇ ಓಡಾಡ್ತಾರೆ, ನಾನು ಬದುಕೊಂತೀನಮ್ಮ, ಒಳ್ಳೆ ಕೆಲಸ ಕೊಡ್ರಿ, ನನ್ಗೆ ಓದಿರೋದಕ್ಕೆ ಇಷ್ಟು ಕೊಡ್ತಾ ಇದ್ದಾರೆ, 60,000 ಸ್ಯಾಲ್ರಿ ಕೊಡ್ತಾಯಿದ್ದಾರೆ, ಕೊಡಿ ಹೋಗ್ತೀನಿ ಅಂತ ಬಲವಂತ ಮಾಡಿ ಅಷ್ಟು ದುಡ್ಡು ಆಸ್ತಿ ಮಾರಿಸಿ ಹೋಗಿರೋದು. ಅವ್ನು ಪ್ರಾಣನೇ ಕಳ್ಸ್ಕೊಂಡು. ಎಷ್ಟು ತಿಂಗಳ ಇದ್ದಿದ್ದಲ್ಲಿ ಕೆಲಸ ಮಾಡಿದ್ದು? ಅವ್ನು 3 ತಿಂಗಳು ಕೆಲಸ ಮಾಡಿದ ಅಷ್ಟೇ. ಆಮೇಲೆ 4ನೇ ತಿಂಗಳಿಗೆ ಅವರು ಅರ್ಮೇನಿಯಾದಲ್ಲಿ ಸತ್ತೇ ಹೋಗ್ಬಿಟ್ಟಿದೆ. ಈ ಥರ ಹಲವಾರು ಏನು ಇದು ಮಾಡಲಿಲ್ವಾ? ಇದು ಮಾಡಲಿಲ್ವಾ? ಫೈನಾನ್ಷಿಯಲಿ ಸಪೋರ್ಟ್ ಆಗಲಿ, ಇನ್ನೊಂದಾಗಲಿ? ಕಂಪ್ನಿ ಕಡೆಯವರ ಕರ್ಸಿದ್ನಲ್ಲ ಅವ್ರ ಫ್ರೆಂಡು, ಕೇಸ್ ಆಗ್ತಿದೆ ಅವನ ಮೇಲೆ. ಅವನು ನನ್ನ ದುಡ್ಡಿನ ಮೇಲೆ ಇದು ಮೋಸ ಮಾಡಿಸ್ಬಿಟ್ಟಿದ್ದ ಅಂತ ಅವನೇ ತಪ್ಸ್ಕೊಂಡು ಬಂದ್ಬಿಟ್ಟ ಮೇಲೆ ಅವನು ಅಲ್ಲಿ ಲೋಕಲ್ ಅವ್ರ ಜೊತೆ ಮಾತಾಡ್ಬಿಟ್ಟ. ಕಾಸು ಕೊಡು, ನೀನು 6 ಲಕ್ಷ ಬಂದು ಹಂಗೆ ಅಂದರೆ, ಅದು ಯಾವ ರೀತಿ ಅಲ್ಲದೆ 6 ಲಕ್ಷ ನನ್ನ ಫ್ರೆಂಡ್ ಹತ್ರ ಮೋಸ ಹೋಗಿದ್ದೀನಿ ಅಂತ ಹೇಳ್ಕೊಂಡಿರೋದು. ಆಹಾ ಮಗನೇ, ನೀನು ನಿನ್ನ ಫ್ರೆಂಡ್ಗಾದ್ರೆ 6 ಲಕ್ಷ ಕೊಟ್ಟು ಮೋಸ ಹೋಗಿದ್ಯಾ, ನೀನು ನನ್ಗೆ 10 ಲಕ್ಷ ಕೇಳಿದ್ರೆ ಕೊಡಲ್ವಾ? ನಾನು ಮೋಸ ಮಾಡ್ತಾ ಇದ್ದೀನೋ ಏನು ಮಾಡ್ತೀನಿ, ನನಗೆ ಕುಡಿಯೋ, ನನಗೆ ಬೇಕು ದುಡ್ಡು ಅಷ್ಟೇ. ಆ ಥರ ಮಾಡಿ ಈಸ್ಕೊಂಡು ಪ್ಲಸ್ ಸಾಯಿಸ್ಬಿಟ್ಟಿರೋದು. ಅವ್ನ ಮನೆ ಬಾಡಿ ಕಳಿಸೋದ್ರೆ ಕಳಿಸಿಲ್ಲ, 2 ಲಕ್ಷ ಕೊಟ್ರೇ ಕೊಡ್ತೀನಿ, ಇಲ್ಲಾಂದ್ರೆ ಕೊಡಲ್ಲ ಅಂತ ಮನೆಯವ್ರಿಗೆ. ಅವರು ಎಲ್ಲಿಂದ ತರೋದು ಅವರು? ಆಮೇಲೆ ಕರ್ಸ್ಕೊಂಡ್ರೆ ಅವ್ರ ಬಾಡಿನ? ಇಲ್ಲ, ಅಲ್ಲೇ ಇದು ಮಾಡಿದ್ರು, ಬಿಸಾಕ್ತಾ ಇರ್ತಾರೆ ರೋಡಲ್ಲಿ. ಇದು ವರಸ್ಟ್ ಪರಿಸ್ಥಿತಿ ಅಂತಲೇ ಹೇಳ್ಬೋದು. ವಿಚಿತ್ರ ಇದೆಲ್ಲ, ಈ ಥರ ಎಲ್ಲ ಕೇಳಿಸ್ಕೊಂಡ್ರೆ. ಸುಮ್ಮನೆ ಇದ್ರೆ ನೆಮ್ಮದಿ ಆಗಿದ್ರೆ ನಮ್ಮ ದೇಶದಲ್ಲೇ ಇರಬೇಕು. ಕೂಲಿನೋ ಏನೋ ಏನು ಬರೋದು ಅದು ಮಾಡ್ಕೊಂಡು ಆರಾಮಾಗಿರ್ಬೋದು. ಇಲ್ಲ, ನಿಮ್ಮ ಒಂದು ಟ್ಯಾಲೆಂಟ್ಗೆ ನಿಮ್ಮ ಒಂದು ಜಾಬ್ ಕರೆಕ್ಟಾದ ಜಾಬು ಕರೆಕ್ಟಾದ ವೇ ಸಿಕ್ಕಿದ್ರೆ ಹೋಗಿ, ಖಂಡಿತವಾಗ್ಲೂ. ಅದೇ ಮತ್ತೆ ಅದೇ ಹೊತ್ತಿ ಹೇಳ್ತಾ ಇದ್ದೀನಿ, ನೀವು ಯಾವುದೇ ಕಾರಣಕ್ಕೂ ವಿಸಿಟರಲ್ಲೇ ಹೋಗಬೇಡಿ. ಸೊ ಹೌದು, ಸೆಟ್ ಆಗುತ್ತೆ. ಈಗ ನೋಡಿ, 2 ಹೊತ್ತು ಊಟ ಕೊಡ್ತಾರೆ. ಈಗ ಗಲ್ಫಲ್ಲಿ ಕಂಟ್ರೀಸ್ ಬಗ್ಗೆ ಬರೋಣ. ಇಲ್ಲಿ 10ನೇ ಕ್ಲಾಸ್, ಇಲ್ಲಿ ಇವಾಗ ರೆಸ್ಟೋರೆಂಟ್ ಜಾಬ್ಸ್ ಮಾಡಿರ್ಬೋದು, ಮತ್ತು ಪ್ಲಂಬರ್ ಆಗ್ಬೋದು, ಎಲೆಕ್ಟ್ರಿಷಿಯನ್ ಆಗ್ಬೋದು. ಈ ಥರ ಒಂದು ಲೇಬರ್ಸ್ ಜಾಬ್ಸ್ಗೆಲ್ಲ ಇಲ್ಲಿ ನಮ್ಮ ಇಂಡಿಯಾದಲ್ಲಿ ಹೆಚ್ಚುವಾಗಿ ಸಂಪಾದನೆ ಮಾಡ್ಬೋದು. ಹತ್ರ 30,000 25,000ವರೆಗೂ ಲಾಸ್ಟ್ ಆಗೋಗುತ್ತೆ. ಸೊ ಅವ್ರ ಫ್ಯಾಮಿಲಿ ಕಮಿಟ್ಮೆಂಟ್ಸಿಂದ ಜಾಸ್ತಿ ಮಾಡ್ಕೊಬೇಕಲ್ವಾ? ಸೊ ಅದರಿಂದ ವಿದೇಶಕ್ಕೆ ಎಷ್ಟೋ ಲಕ್ಷ ಜನ ವರ್ಕ್ ಮಾಡ್ತಾ ಇದ್ದಾರೆ. ಈಗ ನಮ್ಮ ಇಂಡಿಯಾನೇ ಫಸ್ಟು ರೆಮಿಡೆನ್ಸಿಯಲ್ಲಿ. ಏನಕ್ಕೆ ಅಂದರೆ ನಮ್ಮ ವಿದೇಶ ಫಂಡಿಂಗ್ ಅನ್ನೋದು ತುಂಬ, ಎಷ್ಟೋ ಲಕ್ಷ ಜನ ಕೆಲಸ ಮಾಡ್ತಾ ಇದ್ದಾರೆ ವಿದೇಶದಲ್ಲಿ. ಅದು ರೈಟ್ ವೇಲೇ ಹೋಗಿ ರೈಟ್ ವೇಯಿಂದ ಬರ್ತಾ ಇರೋದಕ್ಕೆ ನಮ್ಮ ಇಂಡಿಯಾ ಫಸ್ಟಲ್ಲಿದೆ.
ಸೊ ಪ್ಲೀಸ್ ನಾನು ಏನು ಹೇಳ್ತೀನಿ ಅಂದರೆ ವಿಸಿಟರ್ ವೀಸಾ, ಈ ಟೂರಿಸ್ಟ್ ವೀಸಾದಲ್ಲಿ ಆಗಲಿ ಇದೆಲ್ಲ ಹೋಗಿ ಅಲ್ಲಿ ಜಾಬ್ ಇಸ್ಕೊಡ್ತಾರೆ ಅನ್ನೋ ಏಜೆಂಟ್ಸ್ನ ದಯವಿಟ್ಟು ನಂಬೇಡಿ, ಅಪ್ರೋಚ್ ಆಗಬೇಡಿ. ಹಂಗೂ ನಿಮಗೆ ಹೋಗಲೇಬೇಕು, ನಾನೊಂದು ಲೈಫ್ ನಾನು ಯುರೋಪಲ್ಲಿ ಪಾಶಾಗಿ ಸೆಟಲ್ ಮಾಡ್ಕೊಬೇಕು ಅಂತ ಇದ್ದರೆ ಕರೆಕ್ಟ್ ವೇ ಏನಪ್ಪ ಅಂದರೆ ಸುಮಾರು ದೇಶಗಳಿದ್ದಾವೆ, ಪಾಪ್ಯುಲೇಷನ್ನೇ ಇರಲ್ಲ ಇಲ್ಲದೆ ಇರೋ ಕಂಟ್ರೀಸ್ ಇದ್ದಾವೆ. ಆ ಕಂಟ್ರೀಸ್ಗೆ ನೀವು ಅಪ್ಲೈ ಮಾಡಿ, ಟ್ರೈ ಮಾಡಿ. ಆದರೆ ಇಲ್ಲಿ ನೋಡಿ, ನೀವು ಎಕ್ಸಾಂಪಲ್ ಉದಾಹರಣೆ, ನೀವು ಡಾಕ್ಟರ್ ಆಗಿದ್ದೀರಾ, ಇಂಜಿನಿಯರ್ ಆಗಿದ್ದೀರಾ, ನಿಮ್ಮ ಪ್ರೊಫೆಷ್ನಲ್ ಆಗಿದ್ದೀರಾ, ಇಲ್ಲಿ ಅವ್ರ ಕಂಟ್ರಿಗೆ ಹೋಗ್ಬೇಕು, ಅವ್ರ ಲ್ಯಾಂಗ್ವೇಜ್ ಅನ್ನೋದು ತುಂಬ ಇಂಪಾರ್ಟೆಂಟ್, ರೈಟ್? ಸೊ ಇಲ್ಲಿ ನಾನು ಏನು ಸಜೆಸ್ಟ್ ಮಾಡ್ತೀನಿ ಅಂದರೆ, ಸರಿ ನೀವು ಲೇಬರಾಗಿ ಹೋಗಿ, ಖಂಡಿತ ರಿಸ್ಕ್ ಇದೆ, ಆದರೆ ದ ವೇ ರೈಟ್ ವೇ ಇದು. ಸೊ ಲೇಬರ್ ಆಗಿ ಏನಾಗಿ ಹೋಗ್ತೀರಾ, ಪ್ಯಾಕರ್ ಆಗಿ ಹೋಗ್ತೀರಾ, ಇಲ್ಲೊಂದು ಹೆಲ್ಪರ್ ಆಗಿ ಹೋಗ್ತೀರಾ, ಯಾವುದೋ ಪಾರ್ಸಲ್ ಪ್ಯಾಕ್ ಮಾಡೋದಕ್ಕೆ ಹೋಗ್ತೀರಾ, ಇನ್ನು ರೆಸ್ಟೋರೆಂಟಲ್ಲಿ ವೇಟರ್ ಆಗಿರ್ಬೋದು, ಆ ಥರ ಚಿಕ್ಕ ಚಿಕ್ಕ ಜಾಬ್ಸ್ಗೆ ಹೋದಾಗ ನೀವು ಮಿನಿಮಮ್ 3 months ವರ್ಕ್ ಮಾಡಬೇಕಾಗುತ್ತೆ. ಓಕೆ, 3 months ವರ್ಕ್ ಮಾಡಿದಾದ್ಮೇಲೆ ಒಂದು ಪರ್ಟಿಕ್ಯುಲರ್ ಕಂಟ್ರಿ ನಿಮಗೆ TRC ಅನ್ನೋದು ಕೊಡುತ್ತೆ. TRC ಇಸ್ ನಥಿಂಗ್ ಬಟ್ ಟೆಂಪರರಿ ರೆಸಿಡೆನ್ಷಿಯಲ್ ಸಿಟಿಸನ್ಶಿಪ್ ವಿಚ್ ಯು ವಿಲ್ ಗೆಟ್ ಕಂಟ್ರಿ ಫಾರ್ ಸೇಮ್ ಕಂಟ್ರಿ. ಯಾವ ಕಂಟ್ರಿಯಲ್ಲಿ ವರ್ಕ್ ಮಾಡ್ತಾ ಇರ್ತೀರೋ ಆ ಕಂಟ್ರಿಲಿ ಕೊಡ್ತಾರೆ. ಅದಾದಮೇಲೆ ಈ 3 ತಿಂಗಳಲ್ಲಿ ನೀವು ನಿಮ್ಮ ಒಂದು ಲೇಬರ್ ಜಾಬ್ ಮಾತ್ರನೇ ಮಾಡಿಲ್ಲ, ಉದ್ದೇಶ ಏನಕ್ಕೆ ಹೋಗಿದೆ ಅಂದರೆ ಈ 3 ತಿಂಗಳಲ್ಲಿ ನೀವು ಲ್ಯಾಂಗ್ವೇಜ್ ಕೂಡ ಕಲೆಕ್ಟ್ ಟ್ರೈ ಮಾಡಿ. ಇವಾಗ ಎಕ್ಸಾಂಪಲ್ ಯಾವುದೋ ಒಂದು ಯುರೋಪ್ ಕಂಟ್ರಿಯಲ್ಲಿ ಹಂಗೇರಿಗೆ ಹೋಗಿದ್ದೀರಾ, ಹಂಗೇರಿಯನ್ ಲ್ಯಾಂಗ್ವೇಜ್ ನೀವು ಕಲ್ತ್ಕೊಬೇಕಾಗುತ್ತೆ 3 ತಿಂಗಳಲ್ಲಿ. 3 ತಿಂಗಳಲ್ಲಿ ಕಲ್ತು ಆಮೇಲೆ TRC ಕೊಟ್ಟಿದ್ದಾದಮೇಲೆ ಯು ಕ್ಯಾನ್ ಶಿಫ್ಟ್ ಯುವರ್ ಜಾಬ್. ನೀವು ಡಾಕ್ಟರ್ ಅಲ್ವಾ, ಇಂಟರ್ವ್ಯೂ ಡೈರೆಕ್ಟ್ ಹಾಸ್ಪಿಟಲ್ಗೆ ಹೋಗಿ ಆ ಲ್ಯಾಂಗ್ವೇಜ್ ಹಂಗೇರಿಯಲ್ಲಿ ಮಾತಾಡಿ ಡೆಫಿನೆಟಾಗಿ ಜಾಬ್ ಸಿಗುತ್ತೆ. ಜಾಬ್ ಇಲ್ಲ ಅನ್ನೋದು ಚಾನ್ಸಸ್ ತುಂಬ ಕಮ್ಮಿ, ಬಿಕಾಸ್ ಅಲ್ಲಿ ಎಜುಕೇಷನ್ ಫ್ರೀ. ಸೊ ಅಲ್ಲಿ ವೇಕೆನ್ಸೀಸು ಅಂದರೆ ನಿಮ್ಮ ಸ್ಕಿಲ್ ಅಂತ ಒಂದು ಇದ್ದರೆ, ನಿಮ್ಮ ಒಂದು ಸ್ಕಿಲ್ನ ಡೆವಲಪ್ ಮಾಡ್ಕೊಂಡ್ರೆ ಈಸಿಯಾಗಿ ಜಾಬ್ಸು ನಿಮ್ಮ ಲೈಫ್ನ ಸೆಟ್ಲ್ ಮಾಡ್ಕೊಬೋದು. ದಿಸ್ ಈಸ್ ದಿ ರೈಟ್ ವೇ. ಹೋಗ್ಬೇಕು ಅಂದರೆ ಲೇಬರ್ಸ್ ಆಗಿ ಜಾಬ್ ಆದರೂ ಕೂಡ ಒಂದು 3-4 months ನಿಮ್ಮ ಕಾಂಟ್ರಾಕ್ಟ್ ವೈಸ್ ಇರುತ್ತೆ. ಅದನ್ನ ಕೇಳ್ಕೊಳ್ಳಿ, ಸರ್ ನಾನು ಒಂದು ಇಷ್ಟು ಮಂತ್ಸ್ ವರ್ಕ್ ಮಾಡ್ತೀನಿ, ಅದಾದಮೇಲೆ ನಾನು ಬೇರೆ ಪ್ರೊಫೆಷ್ನಲ್ ಶಿಫ್ಟ್ ಆಗ್ತೀನಿ. ಸೊ ಇದು ಬೆಸ್ಟ್ ವೇ ಅಂತಲೇ ಹೇಳ್ತೀನಿ. ಆ್ಯಂಡ್ ಇನ್ನೂ ಲೈಕ್ ಸ್ಟೂಡೆಂಟ್ಸ್ ಇನ್ನೂ ವಯಸ್ಸು ಕಮ್ಮಿ ಅವ್ರು ಏನು ಹೇಳ್ತಾರೆ, ಲೈಕ್ ಇನ್ನೂ ಒಂದು ಏನು ಹೇಳ್ತೀನಿ, ಲೈಕ್ ಆಲ್ಮೋಸ್ಟ್ ನೀವು ಲೈಕ್ ಏನು ಹೇಳ್ತೀವಿ, ಲೈಕ್ 25 to 35 30 ಏಜ್ ಆಗೋಗ್ಬಿಟ್ಟಿದೆ ನಿಮಗೆ. 30 ಏಜ್ ಆಗೋದ್ಮೇಲೆ ವರ್ಕ್ ಪರ್ಮಿಟ್ ಮೇಲೆ ಹೋಗ್ಬೇಕಂದ್ರೆ ಕಷ್ಟ. ಲೈಕ್ ಇದೇ ಲೇಬರ್ಸ್ ಮೇಲೇ ಬೆಸ್ಟ್ ಅಂತ ಹೇಳ್ತಿದ್ದೀನಿ. ಬಿಫೋರ್ ಅಂಡರ್ ನೀವು 30 ಆದರೂ ಅಂದ್ಕೊಳ್ಳಿ, ಅಂದರೆ ಎಜುಕೇಷನ್ ಮೇಲೆ ಹೋಗ್ಬೇಕಂದ್ರೆ ಇದನ್ನ ತುಂಬ ಬೆಸ್ಟು. ದಿಸ್ ಈಸ್ ದಿ ಬೆಸ್ಟ್ ರೂಟ್ ಎವರ್. ನೀವು ಸೆಟ್ಲ್ ಮಾಡ್ಕೊಳಕ್ಕೆ ಅಂದರೆ ಇದು ಯಾವುದೇ ರೀತಿಯ ರಿಸ್ಕ್ ತುಂಬ ಕಮ್ಮಿ. ಓಕೆ, ಇದರಲ್ಲಿ ನಾನು ಹೇಳಿದ್ನಲ್ವ, ಲೈಕ್ 30 years ಆದಮೇಲೆ ಕೂಡ ರಿಸ್ಕ್ ಇದೆ ಇದರಲ್ಲಿ. ಸಪೋಸ್ ನಿಮ್ಗೆ ಅಲ್ಲಿ ಹೋದ್ಮೇಲೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಆಗಿ, ಮಿಸ್ಕಮ್ಯುನಿಕೇಷನ್ ಆಗಿ, ಯಾವ ಥರ ಪ್ರಾಬ್ಲಮ್ಸ್ ಬರುತ್ತೆ, ವಿ ಕಾಂಟ್ ಎಕ್ಸ್ಪೆಕ್ಟ್, ರೈಟ್? ಸೇಮ್ ವೇ ಈಗ ಸ್ಟೂಡೆಂಟ್ಸ್ ಆಗಿ ಹೋಗಿದ್ರೆ ಲೈಕ್ ಒಂದು ಥಿಂಗ್ ಅರ್ಥ ಮಾಡ್ಕೊಳ್ಳಿ, ನಮ್ಮ ಇಂಡಿಯಾದ್ರಲ್ಲೇ ನಾವು ಎಜುಕೇಷನ್ ಮೇಲೆ ದುಡ್ಡು ಮಾಡ್ತಾ ಇರೋದು, ನಮ್ಮ ಇಂಡಿಯಾದಲ್ಲಿ ಮಾತ್ರನೇ. ಬಟ್ ಯುರೋಪಲ್ಲಿ ಎಜುಕೇಷನ್ ಮೇಲೆ ದುಡ್ಡು ಮಾಡ್ತಿಲ್ಲ, ಎಜುಕೇಷನ್ ಇಸ್ ಫ್ರೀ. ಓಕೆ, ಸೊ ಹೌದು ಸರ್, ಎಜುಕೇಷನ್ ಫ್ರೀ ಆದರೆ ನಮಗೂ ಫ್ರೀ ಅಲ್ಲ, ನಾವು ಫ್ರೀಯಾಗಿ ಹೋಗ್ಬೋದಾ, ಕಾಲೇಜ್ ಅವರು ಫ್ಲೈಟ್ ಟಿಕೆಟ್ ಎಲ್ಲ ಹಾಕ್ತಾರಾ ಅಂದರೆ ಇಲ್ಲ. ಅದು ಯಾವ ರೀತಿ ಅಂದರೆ, ಇವಾಗ ನೋಡಿ, ಒಂದು ಕಾಲೇಜ್ಗೆ ನಾವು ಆ ಒಂದು ಪರ್ಟಿಕ್ಯುಲರ್ ಅಲ್ಲಿ 2 ಸೆಕ್ಟರ್ಸ್ ಇರುತ್ತೆ, ಪ್ರೈವೇಟ್ ಸೆಕ್ಟರ್ ಆ್ಯಂಡ್ ಪಬ್ಲಿಕ್ ಸೆಕ್ಟರ್. ಪಬ್ಲಿಕ್ ಸೆಕ್ಟರ್ ಅಂದರೆ ಎಲ್ಲರಿಗೂ ಸೇರಿರೋದು ಅಂತ. ಸೊ ಅಲ್ಲಿ ನಾವು ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ ಆ ಕಂಟ್ರಿಗೆ. ಇವಾಗ ನೀವು ಈ ಎಕ್ಸಾಂಪಲ್ ತಗೊಳ್ಳಿ, ನಾವು ಒಂದು ಮೆಡಿಕಲ್ MBBS ಸೀಟ್ ಬೇಕಂದ್ರೆ ನಾವು ಇಲ್ಲಿ 70-80 ಲಕ್ಷವರೆಗೂ ಖರ್ಚು ಮಾಡಬೇಕಾಗುತ್ತೆ. ಸೇಮ್ ವೇ ನೀವು ಯಾವುದೋ ಒಂದು ಕಂಟ್ರಿಗೆ ಟ್ಯಾಕ್ಸ್ ಕಟ್ಟಬೇಕು. ಎಕ್ಸಾಂಪಲ್ ತಗೊಳ್ಳಿ, ಡೆನ್ಮಾರ್ಕ್ಗೆ ನೀವು ಒಂದು 40 ಲಕ್ಷ ಕಟ್ಬಿಟ್ರಿ ಒಂದು ಟ್ಯಾಕ್ಸು. ಸೊ ಅಲ್ಲಿ ಆ ಕಂಟ್ರಿಗೆ ನೀವು ಎಂಟರ್ ಆಗ್ತಾರೆ, ನೀವು ಕಟ್ತಾರೋ ಟ್ಯಾಕ್ಸ್ ಏನಕ್ಕೆ ಯೂಸು, ನೀವು ಅಲ್ಲಿ ಎಷ್ಟು ದಿವಸ ಇರ್ತೀರಾ ಅಂತ. S1 ವೀಸಾ ಕೊಡ್ತಾರೆ ನಿಮಗೆ. S1 ಇಸ್ ನಥಿಂಗ್ ಬಟ್ ಸ್ಟೂಡೆಂಟ್ ವೀಸಾ ಕೊಡ್ತಾರೆ. ಓಕೆ, ನೀವು ಅಲ್ಲಿ ಎಷ್ಟು ದಿವಸ ಲೈಕ್ ಸ್ಟಡಿ ಮಾಡಬೇಕು ಅಂತ ಇರುತ್ತೆ. ಸ್ಟಡಿ ಮಾಡ್ತಾ ಅದರಲ್ಲಿ ಯಾವುದೇ ಸ್ಟೂಡೆಂಟ್ ವೀಸಾದಲ್ಲಿ ಯಾವುದೇ ಕಂಟ್ರಿಯಲ್ಲಿ ಕೂಡ S1 ವೀಸಾದಲ್ಲಿ ಆಫ್ಟರ್ 3 months ಅಂದರೆ 3-4 months ಆದಮೇಲೆ 5 hours ನೀವು ವರ್ಕ್ ಮಾಡ್ಕೊಬೋದು. ಓಕೆ, ಕೆಲವೊಂದು ಕೋರ್ಸ್ಗಳಿಗೆ ಮಾತ್ರ. ಓಕೆ, ಆ 5 hours ಕೂಡ ನೀವು ಅದೇ ಜಾಬ್ ಅಂದರೆ, ನಾನು ಈಗ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿದ್ದೀನಿ, ನನಗೆ ಇದು ಈ BTech ಇದರಲ್ಲೇ ಇಂಟರ್ನ್ಯಾಷನಲ್ ಆಗಿದೆ. ಸೊ ಇದರಲ್ಲೇ ನನ್ನ ಕೆಲಸ ಬೇಕಂದರೆ ಇಟ್ ಸ್ವಲ್ಪ ಟಫ್. ಸೊ ನೀವೇನು ಮಾಡ್ತೀರಾ, 5 hours ಎಲಿಜಿಬಿಲಿಟಿ ಇರೋದು ಡೆಲಿವರಿ ಜಾಬ್ಸ್ ಕೂಡ ಮಾಡ್ಕೊಬೋದು. ಸೊ ಕಂಪ್ನಿ ನೀವು ಡೆಲಿವರಿ ಜಾಬ್ಸ್ ಮಾಡ್ತಾ ಇರೋದ್ರಿಂದ ಅದು ಶೋ ಮಾಡಿಕೊಂಡ್ರೆ ನೀವು ಅರ್ನಿಂಗ್ಸ್ ಅನ್ನೋದು ನಿಮಗೆ ಸರೋಗುತ್ತೆ. ಅದೇನು ಕಳ್ಸ್ಕೊಡೋದಕ್ಕಾಗಲಿ ಏನೂ ಆಗಲ್ಲ, ನಿಮ್ಗೆ ರೊಟೇಷನ್ ಆಗುತ್ತೆ. ಸೊ ಅದನ್ನ ನೀವು ಕಂಪ್ನಿಗೆ ಅಂದರೆ ಈ ಥರ ಯಾವುದಾದ್ರೂ ಒಂದು ಎಕ್ಸಾಂಪಲ್, ಈಗ ನೀವು ಒಂದು ಕಂಪ್ನಿ ಜಾಯ್ನ್ ಆಗಿರ್ತೀರಲ್ವ ನೀವು, ಆ ಗೌರ್ಮೆಂಟ್ ಆದರೆ ಅವರೇ TRC ಕೊಡ್ತಾರೆ. ಸೊ ಸ್ವಲ್ಪ ಅಮೌಂಟ್ ಅನ್ನೋದು ಕಟ್ ಮಾಡ್ಕೊತಾರೆ ನಿಮ್ಗೆ ವರ್ಕ್ ಮಾಡಿರೋದ್ರಲ್ಲಿ. ಇಲ್ಲ ನೀವು ಪ್ರೈವೇಟ್ ಸೆಕ್ಟರಲ್ಲಿ ಕೆಲಸ ಮಾಡ್ಕೊಂಡಿದ್ರೆ ಆ ಬಂದಿರೋ ಅಮೌಂಟ್ ಎಲ್ಲ ನೀವು TRCಗೆ ಅಲ್ಲಿ ಗೌರ್ಮೆಂಟಲ್ಲಿ ಲೀಗಲಾಗಿ ಅಪ್ಲೈ ಮಾಡಬೇಕು ನೀವು. ಈ ಥರ ನನಗೆ TRC ಕಾರ್ಡ್ ಕಂಪಲ್ಸರಿ ಕೊಡ್ತಾರೆ. ಅದ್ರ ಶೋ ಮಾಡ್ಕೊಬೇಕು, ದಟ್ ಶೋ ಆ್ಯಂಡ್ ಶೋ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಅಂತ ಶೋ ಮಾಡ್ಕೊಂಡಾಗ ನಿಮ್ಗೆ TRC ಕೊಡ್ತಾರೆ. TRC ಕೊಟ್ಟ ಮೇಲೆ ನಿಮ್ಮ ಅಂದರೆ TRC ಅಂದರೆ ಒಂದು 2 yearsಗಾಗಲಿ 3 yearsಗಾಗಲಿ ಕೊಡ್ತಾರೆ. ಅಂದರೆ ಈಗ ಕೆಲವೊಂದು ಕಂಟ್ರೀಸ್ PR ಕೂಡ ಮಾಡ್ಕೊಬೋದು ನೀವು. PR ಅಂದರೆ ಪರ್ಮನೆಂಟ್ ಆ ಕಂಟ್ರಿಯಲ್ಲೇ ಸೆಟ್ಲ್ ಆಗೋ ಥರ. ಸೊ ಸೆಟ್ಲ್ ಆಗೋಕ್ಕೆ ಇಷ್ಟ ಇಲ್ಲ, ಒಂದು ಸ್ವಲ್ಪ ದುಡ್ಡು ಮಾಡಿಕೊಂಡು ಸಂಪಾದನೆ ಮಾಡ್ಕೊಂಡು ಬಂದ್ಬಿಡ ಅನ್ನೋ ಒಂದು ಉದ್ದೇಶ ಇದ್ದರೆ ಸೊ ಇದು ಬೆಸ್ಟ್ ಅಂತಲೇ ಹೇಳ್ತೀನಿ ನಾನು. ಈಗ ನಾವು ವರ್ಕ್ ವೀಸಾ TRC ಕೊಡ್ತಾರೆ, ಒಂದು 2 yearsವರೆಗೂ TRC ಇರುತ್ತೆ. ಆ 2 yearsವರೆಗೂ ನಿಮಗೆ ಇಷ್ಟವಾದ ಜಾಬು ನೀವೇ ಮಾಡ್ಕೊಬೋದು. ಓಕೆ,
ವರ್ಕ್ ವೀಸಾದಲ್ಲಿ ಹೋದೆ ನಾನು, ನನಗೆ ಇಷ್ಟ ಆಗಲಿಲ್ಲ, ಇಮಿಡಿಯೇಟ್ ನಾನು ರಿಟರ್ನ್ ಬರೋಕ್ಕಾಗಲ್ಲ, 3 months ಮಾಡಲೇಬೇಕು. ವರ್ಕ್ ವೀಸಾದಲ್ಲಿ ಹೋಗಿರೋದ್ರಿಂದ ಇಲ್ಲೆಲ್ಲ ಲೀಗಲ್ ದ ರೀಸನ್ ಕೇಳ್ತಾರೆ, ವೈ ನೀವು ಏನಕ್ಕೆ ಹೋಗ್ತಾ ಇದ್ದೀರಿ, ಏನು ಕಂಫರ್ಟಬಲ್ ಇಲ್ಲ, ಎಲ್ಲ ಅಡ್ಜಸ್ಟ್ ಆಗ್ತಿಲ್ವಾ ಅನ್ನೋದೆಲ್ಲ ಕ್ಲಿಯರ್ ಆಗಿ ತಗೊಂಡು ಕಳಿಸ್ಕೊಡ್ತಾರೆ. ವರ್ಕ್ ಪರ್ಮಿಟಲ್ಲಿ ಹೋದ್ರೆ ಮಾತ್ರ ಅಡ್ವಾಂಟೇಜ್ ನಿಮಗೆ. ವಿಸಿಟರ್ ವೀಸಾದಲ್ಲಿ ಹೋಗಿ ಪಾಸ್ಪೋರ್ಟ್ ಹ್ಯಾಂಡ್ ಓವರ್ ಮಾಡಿಬಿಡ್ಬೇಕಾಗುತ್ತಲ್ವ ಅವ್ರಿಗೆ. ಓಕೆ ಓಕೆ ಓಕೆ. ಸೊ ಅದರಿಂದ ಪ್ರಾಬ್ಲಮ್ ಫೇಸ್ ಮಾಡಬೇಕಾಗುತ್ತೆ. ಓಕೆ. ಬೆಂಗಳೂರಲ್ಲ ಇಂಡಿಯಾದಲ್ಲಿ ಇರುವಂಥ ಏಜೆನ್ಸಿಗಳು ಯಾರೆಲ್ಲ ವರ್ಕ್ ವೀಸಾ ಮೇಲೆ ಕಳಿಸ್ತಾರೆ ಜಾಬ್ ಇದಕ್ಕೆಲ್ಲ, ಸೊ ಎಷ್ಟು % ನಿಮಗೆ ಗೊತ್ತಿರೋ ಹಾಗೆ ಜೆನ್ಯೂನ್ ಇದೆ, ಫೇಕ್ ಇದೆ? ಸರ್ ಇದ್ರ ಬಗ್ಗೆ ಬಂದಾಗ ರೆಕ್ರೂಟ್ಮೆಂಟ್ ಏಜೆನ್ಸಿ ಲೈಸೆನ್ಸ್ ಅಂತಾರೆ. ರೆಕ್ರೂಟ್ಮೆಂಟ್ ಲೈಸೆನ್ಸ್ ಅಂದರೆ ನಿನಗೆ ಹಕ್ಕಿದೆ, ನೀನು ಒಬ್ಬ ಕಂಟ್ರಿಗೆ ಕಳಿಸ್ಕೊಡ್ಬೋದು ಆ್ಯಂಡ್ ಅಲ್ಲಿ ಅವ್ನು ಸಂಪಾದನೆ ಮಾಡಿದ್ದು ಇಂಡಿಯಾಗೆ ಲೆಕ್ಕ ಗೊತ್ತಾಗುತ್ತೆ, ಎಷ್ಟು ಅರ್ನ್ ಮಾಡ್ತಾ ಇದ್ದಾರೆ, ಏನು ಕತೆ ಎಲ್ಲ ಗೊತ್ತಾಗುತ್ತೆ. ಅದು ರೆಕ್ರೂಟ್ಮೆಂಟ್ ಏಜೆನ್ಸಿ ಲೈಸೆನ್ಸ್ ಅಂತಾರೆ. ಈ ಲೈಸೆನ್ಸು ನೀವು ಪರ್ಟಿಕ್ಯುಲರ್ ಯಾವ ಏಜೆನ್ಸಿ ಹತ್ರ ಹೋದ್ರೂ ಈ ಲೈಸೆನ್ಸ್ ಕೇಳಿ. ಈ ಲೈಸೆನ್ಸ್ ಇದ್ದರೆ ಅವನಿಗೆ ರೈಟ್ಸ್ ಇದೆ. ರೆಕ್ರೂಟ್ಮೆಂಟ್ ಏಜೆನ್ಸಿ RC ಲೈಸೆನ್ಸ್ ಅಂತ. ಓಕೆ. ರೆಕ್ರೂಟ್ಮೆಂಟ್ ಏಜೆನ್ಸಿ ಲೈಸೆನ್ಸ್ ಬೇಕಾಗುತ್ತೆ. ಆ ಲೈಸೆನ್ಸ್ ಇದ್ರೆ ಮಾತ್ರನೇ ನಿಮ್ಗೆ ಅದು ಯೂಸ್ಫುಲ್ ಆಗುತ್ತೆ. ಲೈಕ್ ಅಂದ್ರೆ ಅವ್ರು ನಂಬೋದು ಜೆನ್ಯೂನ್ ಅಂತ. ಬಿಕಾಸ್ ಏನಕ್ಕೆ ಅಂದರೆ ಅವರು ಇವಾಗ ಎಕ್ಸಾಂಪಲ್ ಕೊಡ್ತೀನಿ. ರೆಕ್ರೂಟ್ಮೆಂಟ್. ಓಕೆ. ಸೊ ಯಮನಲ್ಲಿ ನಮ್ಮ ಒಂದು ಆಪರೇಷನ್ ಗಂಗಾ ಆಗಿರೋದು ನಿಮ್ಗೆ ನೆನಪಿರ್ಬೋದು. ಆಪರೇಷನ್ ಗಂಗಾ ಏನಕ್ಕಾಯ್ತು ಅಂದರೆ ಲೈಕ್ ಈಗ ನೋಡಿ ಒಂದು ಏಜೆಂಟ್ ಕಳ್ಸಾಗ ನನಗೆ ಗೊತ್ತಿರೋ ಒಬ್ಬ ಏಜೆಂಟೇ, ಅವ್ರದ್ದು ಎಲ್ಲ ರೆಕ್ರೂಟ್ಮೆಂಟ್ ಲೈಸೆನ್ಸ್ ಇದೆ. ಸೊ ಅವ್ರ ಪರ್ಸನಲ್ ಹೋದಾಗ ಸ್ವಲ್ಪ ಇಷ್ಟು ಪ್ರಾಬ್ಲಮ್ ಆಯಿತು. ಅವ್ರು ಇಮಿಡಿಯೇಟಾಗಿ ಯಾರು ಫಸ್ಟ್ ವಿಷಯ ತಿಳಿಸ್ತಾರೆ, ಏಜೆಂಟ್ಗೆ ವಿಷಯ ತಿಳಿಸಿದ್ರು. ಅವ್ರು ಏನು ಮಾಡಿದ್ರು, ಇಮಿಡಿಯೇಟಾಗಿ ಎಂಬೇಸಿಯಲ್ಲಿ ಈ ಥರ ನಮ್ಮ ಕ್ಲೈಂಟ್ಗೆ ಪ್ರಾಬ್ಲಮ್ ಆಗ್ತಿದೆ ಅಂದರೆ ತಕ್ಷಣ ಇಮಿಡಿಯೇಟಾಗಿ ಅವ್ರು ಏನು ಮಾಡ್ತಾರೆ, ಆಪರೇಷನ್ ಗಂಗಾ ಅಂತ ಸ್ಟಾರ್ಟ್ ಮಾಡಿ ಕರ್ಕೊಂಡ್ಬಂದ್ಬಿಡ್ತಾರೆ. ನಮ್ಮ ಇಂಡಿಯನ್ ಈ ಥರ ಯಾವ್ಯಾವ ಏಜೆನ್ಸಿಯಿಂದ ಲೀಗಲ್ ಆಗೇ ಬರ್ತಾರೆ. ಅದೇ ನಾವು ವಿಸಿಟರ್ ಆಗಿ ಹಿಂಗೆಲ್ಲ ಹೋದ್ರೆ ಕಷ್ಟ ನಮಗೆ. ಅದಕ್ಕೆ ಹೇಳ್ತಿದ್ದೀನಿ ಪದೇ ನೀವು ವರ್ಕ್ ಪರ್ಮಿಟಲ್ಲಿ ಹೋದ್ರೆ ಮಾತ್ರನೇ ನಿಮಗೆ ಗೌರ್ಮೆಂಟ್ ಕೂಡ ಸಪೋರ್ಟ್ ಮಾಡೋಕ್ಕಾಗುತ್ತೆ. ನೀವು ಯಾವುದೋ ರೀತಿಯಲ್ಲಿ ವಿಸಿಟರ್ ವೀಸಾದಲ್ಲಿ ಹೋಗಿ ಅಲ್ಲಿ ಜಾಬ್ ಮಾಡ್ಕೊಂತ ದಯವಿಟ್ಟು ಅಪ್ರೋಚ್ ಆಗಬೇಡಿ. ಓಕೆ, ಇದೇ ಹೇಳ್ತೀನಿ.